ಮಿಸ್ ಪಲ್ಲವಿ ಅವರೇ, ಇತ್ತ ಕಡೆ ನಿಮ್ಮ ಪ್ರಯಾಣ ಯಾಕೆ? ಹೊರಗಡೆ ಬರ್ಬೇಕಾದ್ರಿ ಈ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕಾದ್ರೆ ಯಾವ್ದೊನ್ನೇ ನಾಯಕನ ಅಪ್ಪನೆ ಪಡಿಬೇಕಿತ್ತೇನು? ನೋ 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 ನೀವು ಮಿಸ್ಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರ. ಯಾಕಂದರೆ ನೀವು ಈ ಊರಿನ ಶ್ರೀಮಂತರು. ಮೇಲಾಗಿ ಕೈಗೊಂದು ಕಾಲಿಗೊಂದು ಆಳು ಇರಬೇಕಾದರೆ ನಿಮಗೆ ಬರಿಗಾಲಲ್ಲಿ ನಡೆದುಕೊಂಡು ಬರೋದಕ್ಕೆ ಮುಜುಗರ ಅನಿಸುವುದಿಲ್ಲವೇ? ನೀವು ಅಂದರೆ ಆ ಏರ್ಪಾಡ್ ನಾನು ಮಾಡುತ್ತೇನೆ. ನನಗೋಸ್ಕರ ಯಾರೂ ಆ ತೊಂದರೆ ತೆಗೆದುಕೊಳ್ಳಬೇಕಾಗಿಲ್ಲ. ನೋಡು ಬೆಂಕಿ, ನೀನು ನನ್ನ ಅಣ್ಣನ ವ್ಯವಹಾರದಲ್ಲಿ ಮಾತ್ರ ಭಾಗಿಯಾಗಿರ್ಬೋದು. ನನ್ನ ವಿಷಯದಲ್ಲಿ ಏನಾದ್ರೂ ಮೂಗು ತೋರಿಸಿದ್ರೆ ಪಲ್ಲವಿ, ನಿನ್ನನ್ನು ನನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವೆ. ಅಂದ್ರೀ ನಿನ್ನ ಮಾತಿನ ಅರ್ಥ? ನೋಡು ಪಲ್ಲವಿ, ನನಗೆ ಸುದ್ದಿ ಬಳಸಿ ಮಾತನಾಡೋದಕ್ಕೆ ಬರುವುದಿಲ್ಲ. ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಾನು ಎಂದು ಈ ಊರಿಗೆ ಕಾಲಿಟ್ಟನೋ ಅಂದೇ ನಿನ್ನ ಸೌಂದರ್ಯವನ್ನು ಸವೆಯಬೇಕೆಂದು ತೀರ್ಮಾನಿಸಿದ್ದೇನೆ. ಇದಕ್ಕೆ ನೀನೇನಂತ್ಯ? ಕಾಲಲ್ಲಿರೋ ಮೆಟ್ಟ ತೆಗೆದು ಮೂತಿ ಕಿತ್ತು ಹಾಗೆ ಹೊಡಿಬೇಕು ಅಂತೀನಿ. ಲೇ ಪಲ್ಲವಿ, ಚಪ್ಪಲಿನ AC ರೂಮಲ್ಲಿ ಇಟ್ಟ ಮಾತ್ರಕ್ಕೆ ತಲೆ ಮೇಲೆ ಹೊತ್ತುಕೊಂಡು ತಿರುಗಾಡೋದಕ್ಕೆ ನಾವೇನು ಮೂರ್ಖರಲ್ಲ. ಅಂದರೆ ಯಾಕೆ ಅರ್ಥ ಆಗ್ಲಿಲ್ವಾ? ನಿನ್ನಂತ ಮಂಕು ಬೂದಿಗೆ ಶುಭವಾಣಿಯಲ್ಲ ಎಲ್ಲಿ ಅರ್ಥ ಆಗ್ಬೇಕು? ದಿನಕ್ಕೊಂದು ಹೆಣ್ಣಿನ ಶೀಲವನ್ನು ಹಾಳು ಮಾಡಿ ಬಡ ಬಗ್ಗರ ಆಸ್ತಿಯನ್ನು ನುಂಗಿ ಹಾಕಿ ಸರ್ಕಾರದ ಕಾಯ್ದೆ ಕಾನೂನು ಬುಡಮೇಲು ಮಾಡೋ ನಿನ್ನಂತವನಿಗೆ ಇದೆಲ್ಲ ಎಲ್ಲಿ ಅರ್ಥ ಆಗ್ಬೇಕು? ಲೇ ಪಲ್ಲವಿ, ಮಾತಿಗೆ ಮಾತು ಬಳಸಿದರೆ ಏನು ಉಪಯೋಗ ಇಲ್ಲ ಅಂತ ಕಾಣಿಸುತ್ತದೆ. ನಿನಗೇನು ಬೇಕು ಕೇಳು, ಎಷ್ಟು ಹಣ ಬೇಕು ಕೇಳು, ಕೊಡ್ತೀನಿ. ಸುಮ್ಮನೆ ನನ್ನ ಮನ ತಣಿಸುವಾರೆ. ದೂರ ಸರಿಯೋ ನೀಚ. ಹಣ ಇದೆ ಅಂತ ಕುಬೇರನಂತೆ ಮೆರೆದು ಇಂಥ ಹೇಸಿ ಕೆಲಸ ಮಾಡ್ತಿರ್ವೆ ಅಲ್ಲ, ನಾಚಿಕೆ ಆಗುದಿಲ್ವಾ ನಿನ್ನ ಹೇಸಿ ಜನ್ಮಕ್ಕೆ? ನೋಡು, ಈ ನನ್ನ ದೇಹ ನನ್ನ ಗಂಡನಿಗೆ ಮಾತ್ರ ಮೀಸಲು. ನನ್ನ ಗಂಡ ಕುಂಟನೇ ಆಗಲಿ ಕುರುಡನೇ ಆಗಲಿ, ಅವನು ನನ್ನ ಕೊರಳಿಗೆ ಕಟ್ಟು ಅರಿಶಿನ ಕೊಂಬೆ ಆಗಿರಲಿ, ಅವನೇ ನನ್ನ ಪಾಲಿನ ದೇವರು. ಹಣದ ಆಸೆಗಾಗಿ ಗುಣವನ್ನು ಮಾರಿಕೊಳ್ಳೋ ಹೇಸಿ ಹೆಣ್ಣು ನಾನಲ್ಲ. ಪದೇ ಪದೇ ನನ್ನ ಶೀಲವನ್ನು ಹಾಳು ಮಾಡಲು ಹತ್ತಿರ ಬಂದಿದ್ದೆ ಆದ್ರೆ ನಿನ್ನನ್ನು ಎದ್ದು ಬಂದು ಎದೆಗೆ ಒದ್ದು ನಿಲ್ಲುತ್ತಾರೆ ಈ ಸಮಾಜದ ಗಂಡುಳಗರತಿಯರು. ಈ ಸಮಾಜ ಗಂಡುಳ್ಳ ಗರಿತಿಯರು. ಈ ಸಮಾಜದಲ್ಲಿ ಎಂತೆಂಥ ಗರಿತಿಯರು ತುಂಬಿಕೊಂಡಿದ್ದಾರೆ ಗೊತ್ತಾ? ಸದ್ದಿಲ್ಲದೆ ಸೂಳಿಗಾರಿಕೆ ಮಾಡಿ ದೊಡ್ಡ ದೊಡ್ಡ ದನಿಗಳ ಹತ್ತಿರ ಸೆರಗ ಹಾಸು ಬರುವಾಗ ಬಂಡಗಾಳ್ತಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹೆತ್ತ ಮಗಳನ್ನು ವೇಷ ತನಕ ಹಚ್ಚಿ ಅದರಿಂದ ಬರುವ ಹಣದಿಂದಲೇ ಮಜಾ ಮಾಡಿ ಸಜಾ ತಿನ್ನುವ ತಾಯಿಗಳಲ್ಲಿ ಅನಿಸ್ತಿಲ್ಲ ಈ ನಿನ್ನ ದುನಿಯಾದಲ್ಲಿ. ನಿನ್ನನ್ನು ಮಿಂಡನಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಗಂಡನ ಹೆಸರು ಹೇಳುವ ಬಂಡ ಸೂಳಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮೆಚ್ಚಿದ ಮಿಂಡನನ್ನು ಕರೆದುಕೊಂಡು ಕಬ್ಬಿನ ಸಾಲದಲ್ಲಿ ಕಾಮ ಎಂಬ ಬುತ್ತಿಯನ್ನು ಬಿಚ್ಚಿ ಉಣಿಸಿದ್ದು ಎಷ್ಟಿಲ್ಲ ಈ ನಿನ್ನ ಗರತಿಯರ ಹಾಳ ಸಮಾಜದಲ್ಲಿ. ಅದರಿಂದ ಯಾವ ಮೂಲೆಯಿಂದ ಎದ್ದು ಬಂದು ಒದೆಯುತ್ತಾರೋ ನಿನ್ನ ಸಮಾಜದ ಗರತಿಯರು. ಬಾಯಿ ಮುಚ್ಚೋ ಕಲಬೇರಿಕೆ ಕತ್ತೆ. ನೀನ್ ಅಂದುಕೊಂಡಂತೆ ಎಲ್ಲ ಹೆಣ್ಣುಗಳು ತಮ್ಮ ಮಾನವನ್ನು ಮಾರಿಕೊಂಡು ಬದುಕುವುದಿಲ್ಲ. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳಿದ್ದಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರುವುದಿಲ್ಲ ಅಂತ. ಈ ಪುಣ್ಯ ಭೂಮಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ಇಟಕಿ ಭೀಮಾಂಬಿಕೆ, ಬೆಳವಡಿ ಮಲ್ಲಮ್ಮ ಅಂತ ಮಹಾನಗರತಿಯರ ಮೆಟ್ಟಿ ಹೋದ ಭೂಮಿ ಇದು. ಅದು ಅಲ್ಲದೆ ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿ ಕೂಡ ನನ್ನಂತೆ ಒಂದು ಹೆಣ್ಣು. ಅವಳು ಕೂಡ ಹಣದ ಆಸೆಗಾಗಿ ಕಂಡವ್ರಿಗೆ ಸೆರಗ ಹಾಸಿ ನಿನ್ನಂತ ಕಾಮದ ಪಿಂಡವರು ಹೆತ್ತಿರಬೇಕು. ಮಲ್ಲಿಗೆ ಹೂವಿನ ಮಕರಂದ ಇರುವ ನನ್ನ ತಾಯಿಗೆ ಆದರದ ಹೆಣ್ಣು ಅಂದಿಯ ಗಯಾಳಿ. ನಾನು ನಿನ್ನ ಸುಮ್ಮನೆ ಶೀಲವನ್ನು ಹರಣ ಮಾಡದೆ ಬಿಡಲಾರೆ. ಬಾರಲೆ. ಬಾಯಿ ಮುಚ್ಚೋ. ಇನ್ನೊಂದು ಶಬ್ದ ಮಾತನಾಡಿದ್ಯಾ ಆದ್ರೆ ಕಾಲಲ್ಲಿರೋ ಚಪ್ಪಲಿಯನ್ನು ತೆಗೆದುಕೊಂಡು ಬಾಯಲ್ಲಿರೋ ಹಲ್ಲವನ್ನು ಉದುರಿಸ್ಬಿಟ್ಟಿನಿ ಜೋಕೆ. ಲೇ ಪಲ್ಲವಿ,
ಮುಚ್ಚೋ ಬಾಯ್ನ. ನಿನಗೆ ಯಾರು ಅಕ್ಕ ತಂಗಿ ಇಲ್ವೇನೋ? ಕಾಮನಿ ಆದವ್ರ ಕಣ್ಣಿಗೆ ಇಡೀ ಜಗತ್ತೇ ಹಳದಿಯಾಗಿ ಕಾಣುವುದು ಸಹಜ. ಈ ನಿನ್ನ ಹೇಸಿ ಕಣ್ಣುಗಳನ್ನು ಕಿತ್ತುಕೊಡೋದಕ್ಕೆ ಈ ಜಗದ ಜಗನ್ಮಾತೆಯರು ಬಂದೇ ಬರುತ್ತಾರೆ. ಹುಷಾರ್ ಹುಷಾರ್. ಏ ಡೆಂಗ್ಲಾಡಿ ಹೆಣ್ಣೆ, ನೀನಾಗೆ ನೀನೇ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಬತ್ತಲೆ ಹೊತ್ತೊಯ್ದು ನನ್ನ ಆಸೆಯನ್ನು ತೀರಿಸಿಕೊಳ್ಳುತ್ತೇನೆ. ಬಾರಲೇ ದೂರ ಸರಿಯೋ. ನಿನ್ನಂತ ನೀಚನಿಂದ ಎಷ್ಟೋ ಹೆಣ್ಣು ಮಕ್ಕಳ ಜೀವನವೇ ಸರ್ವನಾಶ ಆಗಿ ಹೋಗಿದೆ. ಇದಕ್ಕೆಲ್ಲ ಅಂತ್ಯ ಹಾಡೋದಕ್ಕೆ ಬಂದೇ ಬರುತ್ತಾನೆ ನನ್ನ ಹೃದಯ ಕದ್ದ ಹೃದಯವಂತ, ನನ್ನ ಹೃದಯದ ಹುಲಿಯಾಗಿ, ರೈತ ಹುಲಿಯಾಗಿ ನನ್ನ ಹುಲಿಯ ಬಂದೇ ಬರುತ್ತಾನೆ. ಹುಲಿಯ ಹೃದಯವಂತ ಹುಲಿ ಇರಬೇಕಾದರೆ ನಾನೇ ರಾಜಾದಿರಾಜ ಇರುವಾಗ ಅವನ್ಯಾವನಲೇ ಇಲಿಯ. ನೋಡು, ಈ ದಟ್ಟವಾದ ಕಾಡಿನಲ್ಲಿ ಆ ಸೂರ್ಯನ ಕಿರಣ ಈ ಭೂಮಿಯನ್ನು ಸ್ಪರ್ಶಿಸದೆ ಒಂದು ದಿನ ಕೂಡ ಇರುವುದಿಲ್ಲ. ಹಾಗೆ ನನ್ನ ಕೈ ಹಿಡಿದು ನನ್ನ ಹಮ್ಮಿರನಾಗುವ ಆ ಹಮ್ಮಿರನ ಕೈಯಲ್ಲಿ ಸತ್ತು ಹೋಗೋದಕ್ಕಿಂತ ಮುಂಚೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗಿಲ್ಲ. ಸೂಪರ್. ನಿನ್ನ ಕೃತಕ ಮಳೆಗೆ ಭರವಸೆ ಅವನ ಕೈ ಹಿಡಿಯುವ ಗಂಡನೆಂದರೆ ನಿನ್ನ ಮೂರ್ಖತನ ನೋಡಿ ಮರಿಚಿನೆಂದು ಮೋಡ ಮಾಡಬೇಡ. ಸೋಮನೆ ನನ್ನ ಮನವನ್ನು ತನಿಸುವ. ಅಯ್ಯೋ, ಯಾರಾದ್ರೂ ನನ್ನ ಕಾಪಾಡಿ. ಗಂಡಸ್ತನವಿಲ್ಲದ ಚಂಡ, ಅವರ ಕೈಯನ್ನು, ಇಲ್ಲವಾದರೆ ಈ ನನ್ನ ಕೊಡ್ಲಿಗೆ ಆಹುತಿಯಾಗಬೇಕಾಗುತ್ತದೆ. ಮಗನಿಗೆ ಎಚ್ಚರ. ನೀ ಯಾವಲೇ ನಿನ್ನಂತ ಕೊಂಡಿಗಳನ್ನು ಎಷ್ಟೋ ಮುಂಡ ಮುಚ್ಚಿ ಮಣ್ಣು ಮಾಡಿದ್ದೇನೆ. ನಿನ್ನ ಹೆಸರು ಏನು ಹೇಳಲೇ? ಲೇರನ ಹೇಳಿ. ನೀನು ಗಡಸರ್ಪವಾದರೆ ನಾನು ಗರಿಬಿಚ್ಚಿದ ಗೌಡ. ನಿನ್ನನ್ನು ಕುಕ್ಕದ ಬಿಡಲಾರೆ. ಸುತ್ತೂರಿನ ಹುಲಿ, ರೊಚ್ಚಿಗೆದ್ದ ರೈತ ಹುಲಿ, ಈ ಹುಲಿಯ ಹುಲಿಯ ಎಂಬ ಹೆಸರು ಇಟ್ಟಿದ್ದರೆ ಹುಲಿತನಂಗೆ ಚೀರುತ್ತೀರಿಯಲ್ಲ. ನಿನ್ನ ಹೊತ್ತು ನೋಡಿ ಗಂಟ ಮುರಿಯಲಾರದೆ ನಾನು ಬಿಡಲಾರೆ. ಇಲ್ಲಿಂದ ಹೊರಟು ಹೋಗು. ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಗನೇ. ಎಂದು ನನ್ನ ಪಲ್ಲೆಯನ್ನು ಕೆಣಕಿ ನನ್ನ ರೋಷವನ್ನು ಮತ್ತಷ್ಟು ಹೆಚ್ಚಿಸಿದಿ. ಇದೇ ಹಚ್ಚಿದ ಉರಿಯಲ್ಲಿ ನೀನು ನಿನ್ನ ಬೆಂಡ ಕಟ್ಟಿ ಬಂದವರನ್ನು ಸುಟ್ಟು ಬೂದಿ ಆಗಲೇಬೇಕು. ಅಲ್ಲಿಯವರೆಗೂ ರೈತರ ವಂಶದಲ್ಲಿ ಹುಟ್ಟಿದ ನನಗೆ ಸಮಾಧಾನವಿಲ್ಲ. ರೈತರ ವಂಶ ಅಷ್ಟೇ ಅಲ್ಲಲೇ ಮಗನೇ, ಹಿಂಡು ಹುಲಿಯ ಹಾಲು ಕುಡಿದ ಸರದಾರ ಇವನೇ. ಹಿಂಡು ಹುಲಿ ಹಾಲು ಕುಡಿದ ಸರದಾರ. ಏ ಸರದಾರ, ನಾನೆಂದು ಮರೆತರೋ ಎಲ್ಲ ಏನು ತಿಳಿಯಲರಿಂದ ನೀನು ತಿಳಿದುಕೊಂಡರೆ ನೀನು ಇಲ್ಲಿಂದ ಸೊಮ್ಮು ಹೊರಟು ಹೋಗು. ಇಲ್ಲಿಂದ ಲೇ ಬೆಂಕಿ, ಪುಣ್ಯ ಭೂಮಿಯಾದ ಈ ಊರಿನಲ್ಲಿ ಕರ್ಮ ಕಟ್ಟಿಗೆ ನಟ್ಟಿ
ಧರ್ಮವನ್ನು ಜೀವಂತ ಸುಡುವಿರಿ. ನಿತ್ಯ ಕೆಟ್ಟ ಕರ್ಮಗಳಿಗೆ ಕೈ ತೊಳಿತಿರುವ ನಿಮ್ಮಂತ ಕಟಕರ ಜಾತಕಕ್ಕೆ ಬೆಂಕಿ ಹಚ್ಚಲು ರೈತರ ವಂಶದಲ್ಲಿ ಹುಟ್ಟಿ ಬಂದವನು ಈ ಹುಲಿಯ. ನಿನ್ನಂತ ಎಷ್ಟೋ ಕುಂಡಿಗಳನ್ನು ರುಂಡವನ್ನು ಕತ್ತರಿಸಿ ಉಂಡ ಮುಚ್ಚಿ ನಾನು ಕೆರಳಿದ ಕೆಂಗೆಟ್ಟ ಡೆಚಿಸ್ ಬೆಂಕಿನೇ ಅಲ್ಲ. ಈ ಹುಲಿ ಒಂದು ಸಲ ಕಾಲು ಕೆದರಿ ಮುಂದೆ ಹೆಜ್ಜೆ ಇಟ್ಟರೆ ಮುಗಿತ್ತು. ಮುಂದೆ ಬಂದ ನಿನ್ನಂತ ವ್ಯಾಗರನ್ನು ಹರಿದು ತಿನ್ನುವುದೇ ಈ ಹುಲಿಯಾನ ಕಾಯಕ. ನೋಡು ಹುಲಿಯ, ಈ ಹಸಿದ ಸಿಂಹ ಬೇಟೆಯಾಡುವುದು, ಇದನ್ನು ಇಲ್ಲೇ ಬಿಟ್ಟು ಹೋಗು ಇವಳನ್ನ. ಇಲ್ಲವಾದರೆ ಲೇ ಬೆಂಕಿ, ಹುಲಿ ಸಿಂಹ ಎಂದು ಯಾಕೆ ಹರ್ಕೋತಿದ್ದೀಯಾ? ನೋಡು, ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗೋದನ್ನು ಕಣ್ಣಾರೆ ಕಂಡು ಹೋಗೋದು ಭಾರತ ವೀರ ಲಕ್ಷಣವಲ್ಲ. ಅದರಲ್ಲಿಯೂ ಈ ಹುಲಿಯನ ಜಾಯಮಾನದಲ್ಲೇ ಇಲ್ಲ. ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವ ಅರಿಶಿನ ಕುಂಕುಮವನ್ನು ಕರ್ನಾಟಕದ ಬಾವುಟ ಮಾಡಿಕೊಂಡು ಬದುಕುತ್ತಿರುವ ನಾವು ಬಾವುಟವನ್ನೇ ಮುಟ್ಟಿದ್ರೆ ಬಿಡೋದಿಲ್ಲ. ಇನ್ನು ಹೆಣ್ಣು ಮಕ್ಕಳ ಮುಟ್ಟಿದ್ರೆ ಬಿಡ್ತೀವ? ಅದು ಚಾನ್ಸೇ ಇಲ್ಲ. ಅದರಲ್ಲಿಯೂ ನನ್ನ ಕೈ ಹಿಡುವ ಅರ್ಧಾಂಗಿನಿಯನ್ನು ಮುಟ್ಟಿದೆ ಅಂದ ಮೇಲೆ ಮುಟ್ಟಿರುವ ನಿನ್ನ ದರಿದ್ರ ಕೈಯನ್ನು ಕತ್ತರಿಸದೆ ಬಿಡಲಾರೆ. ಓಹೋ ಪಲ್ಲವಿ, ಇವನೇನ ನಿನ್ನ ಕೈ ಹಿಡಿಯುವ ಧೀರ? ನಿನ್ನ ಕೈ ಹಿಡಿತಾನೋ ಅಥವಾ ಇಲ್ಲ ಅಂತ ನೋಡೇ ಬಿರುತ್ತೇನೆ. ಹೋಗಲೇ ಹೋಗು. ಕಂಡ ಹೆಣ್ಣಿನ ಮೇಲೆ ಹೋಗಿ ಸೂರತನ ತೋರಿಸುವ ನಿನ್ನಂತ ಚಂಡನಿಗೆ ಹೆದರುವ ಹೇಡಿಗಂಡು ನಾನಲ್ಲ. ಹುಲಿಯ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆ. ಇಲ್ಲ ಅಂದ್ರೆ ಆ ಕ್ರೂರಿ. ಮುಂದೊಂದು ಮಾತನಾಡಬೇಡ ಪಲ್ಲವಿ. ಆದಷ್ಟು ಬೇಗನೆ ನನ್ನ ಅಣ್ಣ ಎಲ್ಲಿದ್ದಾನೆ ಹುಡುಕಾಡಿ ಕರೆ ತಂದು ನಿನ್ನ ಕೊರಳಿಗೆ ಕರಿಮನಸರ ಕಟ್ಟಿ ನನ್ನ ವಾಳ ಸಂಗಾತಿಯಾಗಿ ಮಾಡಿಕೊಳ್ಳುತ್ತೇನೆ. ಸಂತೋಷವೇ? ಸಂತೋಷ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ನನಗಿನ್ನೇನು ಬೇಕಾಗಿದೆ? ಪಾರಾಜ, ನನ್ನೊಂದಿಗೆ ಕೂಡಿ ಹಾಡಲು. ನನ್ನಲಪೇ ನೀ ಬಾರೆ, ನನ್ನ ಚಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ.
ಸಿಹಿ ಮುತ್ತಿನ ಪಲ್ಲವಿ, ಒಂದು ಕಡೆ ನನ್ನ ಅಣ್ಣನ ಎಲ್ಲಿದ್ದಾನೆ ಅನ್ನೋ ಹುಡುಕಾಟದ ಚಿಂತೆ, ಇನ್ನೊಂದು ಕಡೆ ಹುಚ್ಚನಂತೆ ಒರೆಸುವ ಪ್ರಾಣ ಸ್ನೇಹಿತ ಸೂರ್ಯನ ಕಡೆ ಚಿಂತೆ. ಯಾಕೆ ಆಸ್ಪತ್ರೆ ಕರೆದುಕೊಂಡು ಹೋಗಿದ್ರಲ್ಲ, ಕಡಿಮೆ ಆಗಿಲ್ವೇನು? ತಲೆಗೆ ಬಿದ್ದ ಪೆಟ್ಟು ವಾಸಿಯಾಗಿದೆ, ಆದರೆ ಯಾವಾಗ ನೋಡಿದರೂ ಹುಚ್ಚನಂತೆ ಒಬ್ಬನೇ ಏನೇನೋ ಮಾತನಾಡುತ್ತಾನೆ. ಹಾ ಪಲ್ಲವಿ, ನಾವು ಜಾಸ್ತಿ ಹೊತ್ತು ಇಲ್ಲೇ ನಿಂತರೆ ಅಲ್ಲಿ ಅವನು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳುತ್ತಾನೆ. ಬಾ ಬೇಗನೆ ಹೋಗೋಣ.